ಭೂಮಂಡಲದ ಮೇಲೆ ಅನೇಕ ದೈತರುಗಳು ರಾಕ್ಷಸರುಗಳು ಮೀರಿ ನಿಂತಿದ್ರು. ಆ ದೈತರ ಸಂಹಾರ ಆಗಬೇಕು, ಆ ರಾಕ್ಷಸರ ಸಂಹಾರ ಆಗಬೇಕಾಗಿತ್ತಂದ್ರೆ ಅವರು ಕೂಡ ಬಹಳ ಭಗವಂತನಿಂದ ವರ ಪಡೆದು ಹುಟ್ಟಿರತಕ್ಕಂಥ ದೈತರವರು. ಅವರನ್ನ ಸಂಹಾರ ಮಾಡಬೇಕಾಗಿತ್ತಂದ್ರ ಶಿವನ ಅಣುವಿಂದ ಹುಟ್ಟಿರತಕ್ಕಂಥವರಿಂದ ಮಾತ್ರ ಆತರ ಸಂಹಾರ ಆಗ್ತದಂತೆ ಲೇಖಿ ಇತ್ತು. ಅವಾಗ ತಾಯಿ ಸೂರಮ್ಮ ದೇವಿ ಅನೇಕ ಘೋರ ತಪಸ್ಸನ್ನ ಮಾಡಿ ಆ ಭಗವಂತ ಬೀರಲಿಂಗೇಶ್ವರರನ್ನ ಪಡಿತಾರೆ. ಅವಾಗ ಆಗ್ಲೇ ನಮ್ಮ ಕೊರ್ಬವರು ಹೇಳ್ದಂಗ ಕಳವಿ ನಾರಾಯಣ ಅಂತ ಹೇಳಿ ಮಾವ ಇದ್ದ. ಬೀರಲಿಂಗೇಶ್ವರರು ತಾಯಿಯ ಗರ್ಭದೊಳಗಿದ್ದಾಗ ಆತನನ್ನ ಕೊಲ್ಲಬೇಕಂತ ಸಂಚು ಹಾಕಿದ್ರು. ತಾಯಿ ಗರ್ಭದೊಳಗಿರ್ತಕ್ಕಂಥ ಬೀರಲಿಂಗೇಶ್ವರ ಎಲ್ಲಾರು ಹುಟ್ಟಿದ ಮ್ಯಾಗ ಪವಾಡ ಮಾಡಿರ್ತಾರೆ. ಈ ಭೂಮಂಡಲದ ಮ್ಯಾಗ ಹುಟ್ಟಿರ್ತಕ್ಕಂಥವ್ರೆಲ್ಲರೂ ಅನೇಕ ದೈವಿ ಪುರುಷರು, ಪುಣ್ಯಾತ್ಮರು, ಮಹಾತ್ಮರು, ಶರಣರು, ದೈವಿಗಳು ಎಲ್ಲರೂ ಕೂಡ ಜನನ ಆದ ಮ್ಯಾಗ ಪವಾಡ ಮಾಡಿರ್ತಾರ. ಆದ್ರೆ ಬೀರಲಿಂಗೇಶ್ವರರು ತಾಯಿಯ ಗರ್ಭದೊಳಗಿದ್ದಾಗೆ ಪವಾಡ ಮಾಡಿರ್ತಾರ. ಎಂತ ಪವಾಡ ಅಂದ್ರ ಕಳವಿ ನಾರಾಯಣ ಬಂಕಿಯ ಬುತ್ತಿ ಒಳಗ ವಿಷ ಹಾಕಿರ್ತಾರ. ಕೂಸ ಹೊಟ್ಟಿ ಒಳಗ ಐತಿ, ಆ ಕೂಸಿನನ್ನ ಕೊಲ್ಲಬೇಕಂತೇಳಿ ಬಂಕಿಯ ಬುತ್ತಿ ತವರ ಮನೆಯ ಅಣ್ಣ ಬುತ್ತಿ ತಗೊಂಡು ಹೋಗ್ತಾನ ತಂಗಿಗೆ. ಆ ಬೀರಲಿಂಗೇಶ್ವರನ ಕೊಲ್ಲಬೇಕಂತೇಳಿ ಬಂಕಿಯ ಬುತ್ತಿ ಒಳಗೆ ವಿಷ ಹಾಕಿರ್ತಾನ. ಬೀರಲಿಂಗೇಶ್ವರ ಹೊಟ್ಟಿ ಒಳಗಿದ್ದಾಗ ತಾಯಿಗೆ ಹೇಳ್ತಾನ, ಬುತ್ತಿ ಮ್ಯಾಲ ಇಡಬೇಡ ತಾಯಿ ದ್ಯಾಸ, ನಿದ್ರೆಯಲ್ಲಿ ಹೇಳ್ಯಾನ ಬೀರಲಿಂಗ ಕೂಸ. ಬೀರಲಿಂಗೇಶ್ವರರು ತಾಯಿಯ ಗರ್ಭದೊಳಗಿದ್ದಾಗ ತಾಯಿಗೆ ಎಚ್ಚರ ಮಾಡಿ ಹೇಳ್ತಾರ, ತಾಯಿ ನಿನ್ನ ತವರ ಮನೆಯಿಂದ ಬರ್ತಕ್ಕಂಥ ಬುತ್ತಿ ಒಳಗ ನಿನ್ನ ಅಣ್ಣ ವಿಷ ಹಾಕೊಂಡು ಬಂದಾನ, ಬುತ್ತಿ ತಿನ್ನಬೇಡ ಅಂತ ಹೇಳಿದಾಗ ತಾಯಿ ಬುತ್ತಿ ಬಿಸಾಕ್ತಳ, ಬೆಕ್ಕಿಂದ ಪ್ರಾಣ ಬಿಡ್ತೈತೆ. ಅಂತ ಒಂದು ಪವಾಡ ಪುರುಷ ಬೀರಲಿಂಗೇಶ್ವರ ಬಂಧುಗಳೇ. ಕೇವಲ ಕಳವಿ ನಾರಾಯಣ ವಿಷ ಹಾಕ್ತಾನ, ಮಗುವಿನನ್ನ ಕೊಲ್ತಾನಂತಂದ್ರ ಅವನ ಮ್ಯಾಗಿರ್ತಕ್ಕಂಥ ವೈರಾಗ್ಯದಿಂತ್ರಲ್ಲ, ಅವನಿಗೆ ವೈರತ್ವ ಇರಲಿಲ್ಲ. ಆತನ ಕಾರ್ಯ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಈ ದೈತರನ್ನ ಸಂಹಾರಕ್ಕಾಗಿ ನನ್ನ ತಂಗಿ ಪರಮಾತ್ಮನಿಂದ ವರ ಪಡೆದಿರತಕ್ಕಂಥ ಬೀರಲಿಂಗೇಶ್ವರನೇ ಪಡ್ಕೊಂಡು ಬಂದಾಳು, ಅಥವಾ ಎಲ್ಲಾ ನನ್ನ ಸಾಮಾನ್ಯವಾಗಿರತಕ್ಕಂಥ ಮಗುವಿನನ್ನ ಪಡ್ಕೊಂಡು ಬಂದಾಳು ಅಂತೇಳಿ ಬಾಲ್ಯದೊಳಗಿದ್ದಾಗ ಕೊಂದು ನೋಡ್ತಿದ್ದ. ಆಗಲೇ ಹೇಳ್ದಂಗ ಸೂಲಗಿತ್ತಿಯರು ಬರ್ತಾರ. ಅವ್ರು ಹುಟ್ಟಿದ ತಕ್ಷಣ ಮಗುವಿನ ಕುತ್ತಿಗೆಯನ್ನು ಹೆಚ್ಚಿಗೆ ಕೊಲ್ಲಬೇಕಂತ ನೋಡ್ತಾರ. ಹುಟ್ಟಿರ್ತಕ್ಕಂಥ ಬೀರಲಿಂಗ ಕೂಸ ಹೆಂಗಿರ್ತಾನ, ಬಂಗಾರ ಜಡಿ ಸೂರ್ಯನ ಕಿರಣ ವಜ್ರದಂಗ ಹೊಳಿತಿರ್ತಾನ. ತಾಯಿ ಗರ್ಭದೊಳಗ ಭೂಮಿಗೆ ಬಂದಾಗ ಹೇಳಿದ್ರು, ಜಗತ್ತಿಗೆ ಸೂರ್ಯನ ಬೆಳಕು ಹೆಂಗ ಬೆಳತದಂಗ ಬೆಳಕು ಬಿತ್ತು, ಸೂಲಗಿತ್ತಿಯರ ಮುಟ್ಟಬೇಕಂತ ಬಂದ್ರ ಸಣ್ಣ ಕೂಸ ಒದ್ದು ನಡ ಮುರಿದಿರ್ತಕ್ಕಂಥ ಇತಿಹಾಸವನ್ನು ನಾವೆಲ್ಲರೂ ಕೂಡ ಆಲಿಸ್ತಿದ್ದೀವಿ. ಬೀರಲಿಂಗೇಶ್ವರ ಹುಟ್ಟುತ್ತಾರ. ಹುಟ್ಟಿದ ತಕ್ಷಣ ವೈದವನನ್ನ ಕಾಡಿಗೆ ಬಿಡ್ತಾರ. ಹುಟ್ಟಿದ 3-6 ದಿವಸದೊಳಗ ಆತನನ್ನ ಕಾಡಿಗೆ ಬಿಡ್ತಾರ. ಕಾಡಿಗೆ ಬಿಟ್ಟಾಗ ಬೀರಲಿಂಗೇಶ್ವರನಿಗೆ ಲಾಲನೆ ಪಾಲನೆ ಪೋಷಣೆ ಹೆಂಗ ಮಾಡ್ತಾರಂದ್ರ, ಒಂದು ಮರಕ್ಕ ಒಂದು ಗಿಡಕ್ಕ ತೊಟ್ಟಿಲವನ್ನ ಕಟ್ಟಿ ಆ ಮಗುವಿನ ಕಾಡದೊಳಗೆ ದೈತರು ಬಿಟ್ಟು ಹೋಗಿರ್ತಾರ. ಆದ್ರ ಪಶು ಪ್ರಾಣಿ ಗಿಡ ಮರಕ್ಕೆ ಕುಡಿರ್ತಕ್ಕಂಥ ಗಿಳಿಗಳೆಲ್ಲವೂ ಕೂಡ ಸ್ವರವನ್ನ ಹಾಡ್ತಿರ್ತಾವ, ಲಾಲಿಯನ್ನ ಹಾಡ್ತಿರ್ತಾವ. 7 ಹೆಡೆಯ ಸರ್ಪ ಬೀರಲಿಂಗೇಶ್ವರನಿಗೆ ಆಶ್ರಯವನ್ನು ಕೊಡ್ತಿರ್ತೈತಿ. ಜೇನು, ಆ ಗಿಡದಲ್ಲಿರತಕ್ಕಂಥ ಜೇನು ಹನಿ ಹನಿಯಾಗಿ ಬೀರಲಿಂಗೇಶ್ವರ ತುಟಿ ಮ್ಯಾಗ ಬಿದ್ದು ಆ ಭಗವಂತನನ್ನು ಸಲುತ್ತದ. ಆದ್ರೆ ಇನ್ನೊಂದು ಕಾಲ ಗತಿಸಿ ಹೋದಾಗ ಆ ಭಗವಂತ ಬಂದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹಂಗಲ್ಲ. ಆತ ಬಂದಿರತಕ್ಕಂಥದ್ದು ಈ ಭೂಮಿ ಮ್ಯಾಗ ಮೀರಿರ್ತಕ್ಕಂಥ ದೈತರ ಸಂಹಾರಕ್ಕಾಗಿ ಬಂದಿರತಕ್ಕಂಥ ಮಹಾತ್ಮ ಅಂತೇಳಿ ಅವನಿಗೆ ಅರಿವಾದಾಗ ಪಾಣೇಶ್ವರ ದೈತ, ಶೈಲಾಸುರ ದೈತ, ಈ ಭೂಮಿಯನ್ನೇ ಸರ್ವನಾಶಕ್ಕಾಗಿ ಹುಟ್ಟಿರ್ತಕ್ಕಂಥ ಅಂತ ದೈತರನ್ನ ಸಂಹಾರ ಮಾಡಬೇಕಾಗಿ ಹುಟ್ಟಿರ್ತಾನ. ಆದ್ರೆ ದೈತರು ಹೆಂಗಿದ್ರ ಅಂದ್ರ, ಕೋಣೇಶ್ವರ ದೈತ ಒಂದು ಕಿವಿ ಹಾಸ್ತಿದ್ದ, ಒಂದು ಕಿವಿ ಹೊಚ್ಕೊತಿದ್ದ. 12 ಹರದಾರಿ ಒಳಗ ಅವನು ಉಸಿರು ಬಿಟ್ಟಾಗ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಬಾಯಿ ಒಳಗೆ ಹೋಗಿ ಮೂಗೊಳಗಿಂದ ಬರ್ತಿದ್ವು. ಅಂತ ಘೋರವಾಗಿರತಕ್ಕಂಥ ರಾಕ್ಷಸ, ಅಂತವನ ಸಂಹಾರಕ್ಕಾಗಿ ಹುಟ್ಟಿರ್ತಕ್ಕಂಥವನು ಬೀರಲಿಂಗೇಶ್ವರ. ಇವತ್ತು ನಾವೆಲ್ಲರೂ ಕೂಡ ನಡೆ ನುಡಿ ಸುತ್ತಿರ್ಬೇಕಂತ ಹೇಳ್ತಾರ. ಹೆಂಗ ನಡೆ ನುಡಿ ಸುತ್ತಿರ್ಬೇಕಂದ್ರ, ಮಾಳಿಂಗರಾಯ ಒಂದು ಮಟ್ಟಕ್ಕೆ ಶ್ರಮಿಸಬಹುದು ತಪ್ಪು ಮಾಡಿದ್ರ, ಆದ್ರೆ ಭಗವಂತ ಬೀರಲಿಂಗೇಶ್ವರ ಎಂದಿಗೂ ಕೂಡ ಕ್ಷಮಿಸಂಗಿಲ್ಲ. ಆತನನ್ನು ನಡಿಬೇಕಾಗಿತ್ತಂದ್ರ, ಆತನ ಕಾರ್ಯಗಳ ಮಾಡಬೇಕಾಗಿತ್ತಂದ್ರ ನಮ್ಮ ನಡಿ ನುಡಿ ಸುತ್ತಾಗಿರ್ಬೇಕು. ಆ ಭಗವಂತ ನಾವು ಶರಣಾಗಿ ಬದುಕಬೇಕು. ಭೂಮಂಡಲದ ಮೇಲೆ ಅನೇಕ ದೈತರುಗಳು ರಾಕ್ಷಸರುಗಳು ಮೀರಿ ನಿಂತಿದ್ರು.
ಆ ದೈತರ ಸಂಹಾರ ಆಗಬೇಕು, ಆ ರಾಕ್ಷಸರ ಸಂಹಾರ ಆಗಬೇಕಾಗಿತ್ತಂದ್ರೆ ಅವರು ಕೂಡ ಬಹಳ ಭಗವಂತನಿಂದ ವರ ಪಡೆದು ಹುಟ್ಟಿರ್ತಕ್ಕಂಥ ದೈತರವರು. ಅವರನ್ನ ಸಂಹಾರ ಮಾಡಬೇಕಾಗಿತ್ತಂದ್ರ ಶಿವನ ಅಣುವಿಂದ ಹುಟ್ಟಿರ್ತಕ್ಕಂಥವರಿಂದ ಮಾತ್ರ ಆತರ ಸಂಹಾರ ಆಗ್ತದಂತೆ ಲೇಖಿ ಇತ್ತು. ಅವಾಗ ತಾಯಿ ಸೂರಮ್ಮ ದೇವಿ ಅನೇಕ ಘೋರ ತಪಸ್ಸನ್ನ ಮಾಡಿ ಆ ಭಗವಂತ ಬೀರಲಿಂಗೇಶ್ವರರನ್ನ ಪಡಿತಾರೆ. ಅವಾಗ ಆಗ್ಲೇ ನಮ್ಮ ಕೊರ್ಬವರು ಹೇಳ್ದಂಗ ಕಳ್ವಿ ನಾರಾಯಣ ಅಂತ ಹೇಳಿ ಮಾವ ಇದ್ದ. ಬೀರಲಿಂಗೇಶ್ವರರು ತಾಯಿಯ ಗರ್ಭದೊಳಗಿದ್ದಾಗ ಆತನನ್ನ ಕೊಲ್ಲಬೇಕಂತ ಸಂಚು ಹಾಕಿದ್ರು. ತಾಯಿ ಗರ್ಭದೊಳಗಿರ್ತಕ್ಕಂಥ ಬೀರಲಿಂಗೇಶ್ವರ ಎಲ್ಲಾರು ಹುಟ್ಟದ ಮ್ಯಾಗ ಪವಾಡ ಮಾಡಿರ್ತಾರೆ. ಈ ಭೂಮಂಡಲದ ಮ್ಯಾಗ ಹುಟ್ಟಿರ್ತಕ್ಕಂಥವ್ರೆಲ್ಲರೂ ಅನೇಕ ದೈವಿ ಪುರುಷರು, ಪುಣ್ಯಾತ್ಮರು, ಮಹಾತ್ಮರು, ಶರಣರು, ದೈವಿಗಳು ಎಲ್ಲರೂ ಕೂಡ ಜನನ ಆದ ಮ್ಯಾಗ ಪವಾಡ ಮಾಡಿರ್ತಾರ. ಆದ್ರೆ ಬೀರಲಿಂಗೇಶ್ವರರು ತಾಯಿಯ ಗರ್ಭದೊಳಗಿದ್ದಾಗೆ ಪವಾಡ ಮಾಡಿರ್ತಾರ. ಎಂತ ಪವಾಡ ಅಂದ್ರ ಕಳ್ವಿ ನಾರಾಯಣ ಬಂಕಿಯ ಬುತ್ತಿ ಒಳಗ ವಿಷ ಹಾಕಿರ್ತಾನೆ. ಕೂಸ ಹೊಟ್ಟಿ ಒಳಗ ಐತಿ, ಆ ಕೂಸಿನನ್ನ ಕೊಲ್ಲಬೇಕಂತೇಳಿ ಬಂಕಿಯ ಬುತ್ತಿ ತವರ ಮನೆಯ ಅಣ್ಣ ಬುತ್ತಿ ತಗೊಂಡು ಹೋಗ್ತಾನ ತಂಗಿಗೆ. ಆ ಬೀರಲಿಂಗೇಶ್ವರನ ಕೊಲ್ಲಬೇಕಂತೇಳಿ ಬಂಕಿಯ ಬುತ್ತಿ ಒಳಗ ವಿಷ ಹಾಕಿರ್ತಾನ. ಬೀರಲಿಂಗೇಶ್ವರ ಹೊಟ್ಟಿ ಒಳಗಿದ್ದಾಗ ತಾಯಿಗೆ ಹೇಳ್ತಾನ, ಬುದ್ಧಿ ಮ್ಯಾಲ ಇಡಬೇಡ ತಾಯಿ ದ್ಯಾಸ, ನಿದ್ರೆಯಲ್ಲಿ ಹೇಳ್ಯಾನ ಬೀರಲಿಂಗ ಕೂಸ, ಬೀರಲಿಂಗ ಕೂಸ. ಬೀರಲಿಂಗೇಶ್ವರರು ತಾಯಿಯ ಗರ್ಭದೊಳಗಿದ್ದಾಗ ತಾಯಿಗೆ ಎಚ್ಚರ ಮಾಡಿ ಹೇಳ್ತಾರ, ತಾಯಿ ನಿನ್ನ ತವರ ಮನೆಯಿಂದ ಬರ್ತಕ್ಕಂಥ ಬುತ್ತಿ ಒಳಗ ನಿನ್ನ ಅಣ್ಣ ವಿಷ ಹಾಕೊಂಡು ಬಂದಾನ, ಬುತ್ತಿ ತಿನ್ನಬೇಡ ಅಂತ ಹೇಳಿದಾಗ ತಾಯಿ ಬುತ್ತಿ ಬಿಸಾಕ್ತಳ, ಬೆಕ್ಕಿಂದ ಪ್ರಾಣ ಬಿಡ್ತೈತೆ. ಅಂತ ಒಂದು ಪವಾಡ ಪುರುಷ ಬೀರಲಿಂಗೇಶ್ವರ ಬಂಧುಗಳೇ. ಕೇವಲ ಕಳ್ವಿ ನಾರಾಯಣ ವಿಷ ಹಾಕ್ತಾನ, ಮಗುವಿನನ್ನ ಕೊಲ್ತಾನಂತಂದ್ರ ಅವನ ಮ್ಯಾಗಿರ್ತಕ್ಕಂಥ ವೈರಾಗ್ಯದಿಂತ್ರಲ್ಲ, ಅವನಿಗೆ ವೈರತ್ವ ಇರಲಿಲ್ಲ. ಆತನ ಕಾರ್ಯ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಈ ದೈತರನ್ನ ಸಂಹಾರಕ್ಕಾಗಿ ನನ್ನ ತಂಗಿ ಪರಮಾತ್ಮನಿಂದ ವರ ಪಡೆದಿರ್ತಕ್ಕಂಥ ಬೀರಲಿಂಗೇಶ್ವರನೇ ಪಡ್ಕೊಂಡು ಬಂದಾಳು, ಅಥವಾ ಎಲ್ಲ ನನ್ನ ಸಾಮಾನ್ಯವಾಗಿರತಕ್ಕಂಥ ಮಗುವಿನನ್ನ ಪಡ್ಕೊಂಡು ಬಂದಾಳು.